ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳನ್ನ 3 ವರ್ಷಗಳ ಕಾಲವಾಗಿ, ಆಮೇಲೆ ಕೆಲವು ಮೋರ್ಚಾ ಅಧ್ಯಕ್ಷಗಳನ್ನ ನಾವು ನೂತನವಾಗಿ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಇವತ್ತು ತಮ್ಮನ್ನೆಲ್ಲರೂ ಕೂಡ ಕರೆದಿದ್ದೀವಿ. ಅದ್ರ ಪ್ರಯುಕ್ತ ಹೊಸದಾಗಿ ಇವತ್ತು ಏನು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳನ್ನ ನಾವು ನಿಯೋಜನೆ ಮಾಡ್ತೀವಿ. ಅವರು ಮುಂದಿನ 3 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿನ ನೆಲಮಂಗಲ ತಾಲೂಕಲ್ಲಿ ಬಲಿಷ್ಠವಾಗಿ ಕಟ್ಟೋದ್ರ ಜೊತೆಗೆ ತಳಮಟ್ಟದಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿನ ಬಲಗೊಳಿಸೋಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಆ ಥರ ಯಾರ್ಯಾರು ಅಂತಕ್ಕಂಥದ್ದನ್ನು ಇವತ್ತು ಕೇವಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳು ಮತ್ತು ಮಂಡಲದ ಕೆಲವು ಪದಾಧಿಕಾರಿಗಳನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. ಮೋರ್ಚಾದವ್ರನ್ನು ಕೂಡ ಹಿಂದೆ ಯಾರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅದನ್ನು ಕೂಡ ಅತಿ ಶೀಘ್ರವಾಗಿ ಪಟ್ಟಿ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಸದ್ಯಕ್ಕೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳು ಮತ್ತು ಮಂಡಲದ ಕೆಲವು ಪದಾಧಿಕಾರಿಗಳನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೆಲಮಂಗಲ ತಾಲೂಕಲ್ಲಿ ನೆಲಮಂಗಲ ತಾಲೂಕಿನ ಮಂಡಲ ಈಗ ಹೊಸದಾಗಿ ಏನು ಬಾಡಿ ನಿಯುಕ್ತ ಆಗಿರ್ತಕ್ಕಂಥದ್ದು, ಪ್ರಥಮವಾಗಿ ಸತೀಶ್ ಬಿನ್ ನಾರಾಯಣ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. GM ರಂಗನಾಥ್ ಬಾಬು ಮುಂದಂಗೇಗೌಡ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ನೆಲಮಂಗಲ ಮಂಡಲ ಉಪಾಧ್ಯಕ್ಷಗಳಾಗಿ ಪ್ರಕಾಶ್ G ಗಂಗಯ್ಯ ಅಂತಕ್ಕಂಥವ್ರನ್ನ, ಸನ್ನಾಪ್ ಗಂಗಯ್ಯ ಅವ್ರನ್ನ ನಿಯುಕ್ತಿ ಮಾಡ್ತಾ ಇದ್ದೀನಿ. ಹನುಮಂತರಾಜು ಬಿನ್ ನಾರಾಯಣಪ್ಪ ತ್ಯಾಂಗ್ಮಂಡ್ಲು ಇವ್ರನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ನಿಯೋಜನೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ತುಳಸಿ HM ಕೋಮ್ ನಾಗರಾಜ್ ಇವ್ರನ್ನು ಕೂಡ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರಾಮಾಂಜನಪ್ಪ ಇವ್ರನ್ನು ಕೂಡ ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜಶೇಖರ್ ಬಿನ್ ನಾಗರಾಜ್ ಅವ್ರು ಬಂದಿಲ್ಲ ಬಹುಶಃ, ಅವ್ರನ್ನೂ ಕೂಡ ತಾಲೂಕು ಮಂಡಲದ ಉಪಾಧ್ಯಕ್ಷರಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ಮಹೇಶ್ MD ಬಿನ್ ದಾಸಪ್ಪ ಇವ್ರನ್ನೂ ಕೂಡ ಮಂಡಲದ ಉಪಾಧ್ಯಕ್ಷನಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ನೆಲಮಂಗಲ ಮಂಡಲ ಕಾರ್ಯದರ್ಶಿಗಳಾಗಿ ಚಂದ್ರಕುಮಾರ್ ಅಂದರೆ ಶಿವಂಗೆ ಚಂದ್ರಕುಮಾರ್ ಅವ್ರನ್ನ ನಿಯೋಜನೆ ಮಾಡ್ತಾ ಇದ್ದೀವಿ. ಚಂದ್ರಶೇಖರ್ ಬಿನ್ ಶಿವರುದ್ರಯ್ಯ ಇವ್ರನ್ನೂ ಕೂಡ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಲಿಕ್ಕೆ ನೇಮಕ ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಬಿನ್ ಗೋವಿಂದಪ್ಪ ಇವ್ರನ್ನೂ ಕೂಡ ಕಾರ್ಯದರ್ಶಿಗಳನ್ನಾಗಿ ಮುಂದುವರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀಮತಿ ಶೈಲಜಾ ಸಿದ್ಧಗಂಗಯ್ಯ ಇವ್ರನ್ನೂ ಕೂಡ ಮಂಡಲದ ಉಪಾಧ್ಯಕ್ಷನಾಗಿ ಕಾರ್ಯದರ್ಶಿಗಳಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ಕುಮಾರ್ ಬಿನ್ ಬೈಲಪ್ಪ ಇವ್ರನ್ನೂ ಕೂಡ ಮಂಡಲದ ಕಾರ್ಯದರ್ಶಿಯಾಗಿ ಇಚ್ಛೆ ಪಡ್ತಾ ಇದ್ದೀವಿ. ಕೇಶವರಾಮ್ ಬಿನ್ ಗಂಗೋಜಿರಾವ್ ಅವ್ರನ್ನೂ ಕೂಡ ಕಾರ್ಯದರ್ಶಿಗಳಿಗೆ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೆಲಮಂಗಲ ಮಂಡಲ ಖಜಾಂಚಿಯಾಗಿ ನಾಗರಾಜ ಬಿನ್ ಗಂಗಣ್ಣ ಬಿಲ್ಲಿನಕೋಟೆ ಇವ್ರನ್ನೂ ಕೂಡ ಯೋಜನೆ ಮಾಡ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಗೆ ಇಷ್ಟು ಜನ ಮಂಡಲದಲ್ಲಿ ನಾವು ಕೆಲವ್ರನ್ನ ತಗೊಂಡಿದ್ದೀವಿ. ಮುಂದೆ ಏನು ಮೋರ್ಚಾಗಳನ್ನ ಅಧ್ಯಕ್ಷರುಗಳ ಬಿಡುಗಡೆ ಮಾಡ್ಬೇಕಾದ್ರೆ ಜಿಲ್ಲಾಧ್ಯಕ್ಷರ ಜೊತೆ ಕೂತು, ಮುಖಂಡರ ಜೊತೆ ಕೂತು ಅದು ತೀರ್ಮಾನ ಮಾಡಿ ಅದನ್ನು ಪಟ್ಟಿ ಅತಿ ಶೀಘ್ರವಾಗಿ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ 7 ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷಗಳನ್ನ ಇವತ್ತು ನಿಯೋಜನೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಅಶ್ನುಕುಂಟೆ ಉಮೇಶ್ ಬಿನ್ ರಂಗಪ್ಪ ಇವ್ರನ್ನ ಅಶ್ನುಕುಂಟೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ನೆಲಮಂಗಲದ ನಗರದ ಅಧ್ಯಕ್ಷರಾಗಿ ಕೇಶವಮೂರ್ತಿ DC ಗಂಗಯ್ಯರವ್ರನ್ನ ಮುಂದುವರಲು ಇಚ್ಛೆ ಪಡಿಸ್ತಾ ಇದ್ದೀನಿ. ವಿಶ್ವೇಶ್ವರ ಅಶ್ವಥ್ ಬಿನ್ ಚನ್ನರಂಗೇಗೌಡ ಇವ್ರನ್ನ ವಿಶ್ವೇಶ್ವರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ಟಿ ಬೇಗೂರು ಮಧು ಆರ್ ರಂಗೇಗೌಡ ಇವರನ್ನ ಮಧು ಅವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ಸೋಂಪುರ ಮುರಳೀಧರ್ ಕೆ ಮೈಮೇಗೌಡ ಇವರನ್ನ ಸೋಂಪುರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಮುಂದುವರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತ್ಯಾಂಗ್ಮಂಡ್ಲು ಅರುಣ್ ಕುಮಾರ್ ಬಿನ್ ಕೃಷ್ಣಪ್ಪ ಇವ್ರನ್ನ ನೂತನವಾಗಿ ತ್ಯಾಂಗ್ಮಂಡ್ಲು ಮಹಾಶಕ್ತಿ ಅಧ್ಯಕ್ಷನಾಗಿ ನಿಯೋಜನೆ ಮಾಡ್ತಾ ಇದ್ದೀವಿ. ಸೋಲೂರು CM ಮಂಜುನಾಥ್ ಬಿನ್ ಮೂಡ್ಲಿಗಿರಿಯ ಇವ್ರನ್ನ ಸೋಲೂರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷನಾಗಿ ಮುಂದುವರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವಾಗ ಏನು
ಇವಾಗೇನು ಹೊಸ ಪದಾಧಿಕಾರಿಗಳಾಗಿ ಎಲ್ಲರೂ ಕೂಡ ಆಯ್ಕೆ ಆಗಿದ್ದೀರಿ. ನೀವು ಮುಂದೆ ಭಾರತೀಯ ಜನತಾ ಪಾರ್ಟಿನ ಈ ತಾಲೂಕಲ್ಲಿ ಸದೃಢ ಕಟ್ಟಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಸ್ಪರ್ಧಿಸಬೇಕು. ತಳಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೆಲವು ಜನಕ್ಕೆ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಕೂಡ ಹೋಗಿ ನಾವು ಅವ್ರನ್ನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ನಾವೆಲ್ಲ ಒಂದು ವೇದಿಕೆ ರೆಡಿ ಮಾಡ್ಕೊಂಡು ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಪ್ರತಿ ಬೂತ್ ಅಧ್ಯಕ್ಷರ ಮನೆ ಹೋಗುವಂಥ ಕೆಲಸ ಮಾಡಬೇಕು ಅಂತ ನಾನು ಓಂ ಪ್ರಥಮದಲ್ಲೇ ಇಚ್ಛೆ ಪಡಿಸಿದ್ದೆ. ಅದರಂತೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರೋದ್ರೊಳಗಡೆ 278 ಬೂತಲ್ಲೂ ಕೂಡ ನಾವೆಲ್ಲ ಮುಖಂಡರುಗಳು ಹೋಗಿ ಅಲ್ಲಿರ್ತಕ್ಕಂಥ ಬೂತ್ ಅಧ್ಯಕ್ಷರುಗಳನ್ನ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಇರೋದ್ರಿಂದ ನಾವೆಲ್ಲ ಬೂತ್ಗೂ ಬರ್ತೀವಿ. ಅದ್ರ ಜೊತೆ ಇವತ್ತೇನು ಹೊಸದಾಗಿ ನಿಯುಕ್ತಿಗೊಂಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ಯಾರು ಜವಾಬ್ದಾರಿ ತಗೊಂಡಿದ್ದೀರಾ, ದಯಮಾಡಿ ನಾಮಕಾವಸ್ತಿಗೆ ಜವಾಬ್ದಾರಿ ತಗೊಂಡು ಮನೆ ಸೇರತಕ್ಕಂಥ ಕೆಲಸ ಆಗಬಾರ್ದು. ಎಲ್ಲರೂ ಕೂಡ ನಾಳೆಯಿಂದ ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಕ್ಕೆ ಯಾವ್ಯಾವ ರೀತಿ ಶ್ರಮ ಹಾಕಬೇಕು ಎಲ್ಲರೂ ಸಂಪೂರ್ಣವಾಗಿ ತೊಡಸ್ಕೊಬೇಕು. ಅವರ ಸ್ವಂತ ವೈಯಕ್ತಿಕ ಕೆಲಸ ಕಾರ್ಯಕ್ರಮಗಳು ಏನೇ ಇದ್ರೂ ಕೂಡ ನೀವು ಪಾರ್ಟಿ ವಿಚಾರ ಅಂತ ಬಂದಾಗ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ನಡೀತಕ್ಕಂಥ ಪ್ರತಿ ಸಭೆಗೂ ಕೂಡ ದಯಮಾಡಿ ತಪ್ಪಲಿ ಕಾರವಾಗಿ ಹೇಳ್ತಾ ಇದ್ದೀನಿ ಅಂತೇಳಿ. ಯಾರು 3 ಸಭೆಗೆ ಹಾಜರಾಗಲ್ಲ 3 ಸತಿ ನೋಟಿಸ್ ಕೊಡ್ತೀವಿ. ಪ್ರತಿಯೊಬ್ಬರು ಕೂಡ ತಪ್ಪಿಸ್ಕೊಂಡು ಕೂಡುದು. ಇಲ್ಲಿ ಪಾರ್ಟಿಲಿ ಏನು ವಿಚಾರ ನಡೀತದೆ ಅದನ್ನ ಸಾಮಾನ್ಯ ಜನಕ್ಕೆ ತಿಳಿಸಂತ ಕೆಲಸ ಆಗಬೇಕು. ಸುಮ್ಮನೆ ನಾನು ಬೋರ್ಡ್ ತಗೊಂಡು ಮನೆಗಿರ್ತೀನಿ, ಮೀಟಿಂಗ್ ಬರಲ್ಲ, ಮಾಡ್ಕೊಂತಾರೆ ನಮ್ಮ ಮನೆ ಬಾವ್ರಿ ಬಿಟ್ಬಿಡಿ. 3 ಮೀಟಿಂಗ್ ಸತತವಾಗಿ ತಪ್ಪಿಸ್ಕೊಂಡ್ರೆ ನೋಟಿಸ್ ಕಟ್ಟಿ ಬೇರೆನೂ ಮಾಡ್ತೀವಿ. ಅದ್ರಾಗ ಏನು ಮುಲಾಜೆ ಇಲ್ಲ. ಆದ ಕಾರಣ ಭಾರತೀಯ ಜನತಾ ಪಾರ್ಟಿನ ಸದೃಢ ಕಟ್ಟಣೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಎಲ್ರಿಗೂ ಹೊಂದಿಸಿ ಹೊಸದಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿ ನಾನು ಮಾತಿಗೆ ವಿದಾಯ ಹೇಳಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.